ಸಿಸಿಬಿಯವರು ಎರಡು ಉತ್ತಮ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಮೊದಲನೇದಾಗಿ ತಂಬಾಕು ಉತ್ಪನ್ನಗಳ ಪ್ಯಾಕೆಟ್ಗಳೇನಿದಾವೆ ಅವುಗಳ ಮೇಲೆ ಯಾವುದೇ ಕಾಷನರಿ ಸೈನ್ ಇಲ್ಲದೆ ಇರತಕ್ಕಂಥದ್ದು, ಸೂಚನೆಗಳು ಇಲ್ಲದೆ ಇರತಕ್ಕಂತಹ ಒಂದು ತಂಬಾಕು ಉತ್ಪನ್ನಗಳನ್ನು, ಇದು ಕೋಟ್ಪಾ ಕಾಯ್ದೆಯ ಉಲ್ಲಂಘನೆ ಆಗ್ತದೆ, ಅದನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಆಗಿರ್ತಕ್ಕಂಥದ್ದು 11ನೇ ತಾರೀಕು ಮಾರ್ಚ್ ಕಲಾಸಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗೋಡನ್ ಮೇಲೆ ದಾಳಿ ಮಾಡಿ ಈ ರೀತಿ ಶೇಖರಿಸಿರ್ತಕ್ಕಂತಹ ಈ ತಂಬಾಕಿನ ಪ್ಯಾಕೆಟ್ಗಳೇನಿದ್ದಾವೆ, ಎರಡು ಬೇರೆ ಬೇರೆ ಕಂಪನಿಯ ಪ್ಯಾಕೆಟ್ಗಳು, ಅವುಗಳನ್ನು ಪೊಲೀಸರು ಅವುಗಳ ಮೇಲೆ ಯಾವುದೇ ರೀತಿಯಾದಂತಹ ಕಾಷನರಿ ಸೂಚನೆಗಳು ಇಲ್ಲದೆ ಇರೋದನ್ನು ಗಮನಿಸಿ ಅದನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 45 ಲಕ್ಷ ರೂಪಾಯಿಗಳೆಂದು ಅಂದಾಜಿಸಲಾಗಿದೆ. ಒಬ್ಬ ವ್ಯಕ್ತಿಯನ್ನು ಇದರಲ್ಲಿ ಬಂಧಿಸಿದ್ದಾರೆ. ಅದೇ ರೀತಿಯಾಗಿ ಸಿಸಿಬಿಯವರು ಅದೇ ದಿವಸ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 55 ಗ್ರಾಂ ಎಂಡಿಎಂಎ ಕ್ರಿಸ್ಟಲ್, 1 ಕೆಜಿ 900 ಗ್ರಾಂನಷ್ಟು ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಜೊತೆಗೆ ಒಂದು ಕಾರನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 10 ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ. ಈ ಆರೋಪಿ ಏನಿದ್ದಾನೆ ಈತ ಬೆಂಗಳೂರಿನವನೇ ಆಗಿದ್ದು, ಈತನ ಮೇಲೆ ಹಳೆಯದೊಂದು 307 ಕೇಸ್ ಕೂಡ ಈತನ ಮೇಲೆ ಇರೋದು ಕಂಡು ಬಂದಿದೆ.